ಐ ರೆಸ್ಪೆಕ್ಟ್ ಧ್ರುವ ಸರ್ಜಾ ಸರ್. ನೀವು ಕನ್ನಡದಲ್ಲಿ ದೊಡ್ಡ ಸ್ಟಾರ್. ನೀವುಗಳು ಹೊಸ ಟೀಮ್ ಹಾಗೂ ಹೊಸ ಡೈರೆಕ್ಟರ್ ಗಳಿಗೆ ಚಾನ್ಸ್ ಕೊಟ್ರೆ ಎಂತೆಂತ ಎಕ್ಸ್ಪೆರಿಮೆಂಟಲ್ ಸಿನಿಮಾಗಳು ಬರ್ಬೋದು. ಕೆಜಿಎಫ್ ಹಾಗೂ ಕಾಂತಾರ ರೀಸೆಂಟ್ ಡೇಸ್ ಅಲ್ಲಿ ದೇಶದ ಜನ ಕನ್ನಡ ಇಂಡಸ್ಟ್ರಿ ಕಡೆ ತಿರುಗಿ ನೋಡೋ ಹಾಗೆ ಮಾಡಿದಂತ ಸಿನಿಮಾಗಳು. ಆದ್ರೆ ಅದೇ ಜನಗಳು ಇವಾಗ इसको मैं सोचता था भाई कि भोजपुरी इंडस्ट्री को वल्गर गानों में कोई टक्कर नहीं दे सकता, लेकिन भाई इसने तो भोजपुरी इंडस्ट्री को भी पीछे छोड़ दिया भाई. ಭೋಜ್ಪುರಿ ಇಂಡಸ್ಟ್ರಿಗೆ ನಮ್ಮ ಇಂಡಸ್ಟ್ರಿನ ಕಂಪೇರ್ ಮಾಡುವಂತ ಹೆಗ್ಗಳಿಕೆ. ಪ್ರೇಮ್ ಸರ್, ನಿಮ್ಮ ಹಳೆ ಸಿನಿಮಾಗಳು, ನಿಮ್ಮ ಹಳೆ ಸಾಂಗ್ ಗಳಿಗೆ ಬಿಗ್ ಫ್ಯಾನ್. ಆದ್ರೆ ಈ ಸಿನಿಮಾನ ಪ್ರಮೋಟ್ ಮಾಡೋದಕ್ಕೆ ಈ ಲೆವೆಲ್ಗೆ ಇಳಿಬಾರ್ದಾಗಿತ್ತು. ಸಿನಿಮಾ ರಿಲೀಸ್ 2 ತರ ಆಗುತ್ತೆ. ಮೊದಲಿಗೆ 100 ಥಿಯೇಟರ್ ರಿಲೀಸ್ ಆಗಿ ಜನಗಳ ಮೆಚ್ಚುಗೆ ಪಡೆದು 1000 ಥಿಯೇಟರ್ಗೆ ರೀಚ್ ಆಗೋದು. ಮತ್ತೆ ಇನ್ನು ಕೆಲವೊಂದು ಒಂದೇ ಸರಿ 1000 ಥಿಯೇಟರ್ ರಿಲೀಸ್ ಆಗಿ ಮತ್ತೆ 2 ದಿನಕ್ಕೆ 0 ಥಿಯೇಟರ್ ಬಂದ್ ನಿಲ್ಲೋದು. ನಮ್ಮ ಪ್ರೊಡ್ಯೂಸರ್ಗಳು ಯಾವ ತರ ಸಿನಿಮಾಗಳಿಗೆ ದುಡ್ಡು ಹಾಕ್ತಾರೆ. ಹೊರಗಡೆ ಸಾವಿರಾರು ಯುವಕರು ಅವಕಾಶಕ್ಕೋಸ್ಕರ ಕಾಯ್ತಾ ಇದ್ದಾರೆ. ಸಾವಿರಾರು ಹೊಸ ಎಕ್ಸ್ಪೆರಿಮೆಂಟ್ ಸಿನಿಮಾಗಳನ್ನ ಮಾಡ್ತಾರೆ. ಈ ರೀತಿ ಒಂದು ಅದ್ದೂರಿ ಸಿನಿಮಾ ಮಾಡೋ ದುಡ್ಡಿಗೆ 100 ಎಕ್ಸ್ಪೆರಿಮೆಂಟಲ್ ಸಿನಿಮಾಗಳನ್ನ ಹೊಸ ಯುವಕರು ಮಾಡಿರೋರು. ಎಷ್ಟು ಹೊಸ ಡೈರೆಕ್ಟರ್ಗಳು, ಎಷ್ಟು ಹೊಸ ಹೀರೋಗಳು ಉಟ್ಕೊಂಡಿರೋರು. ಎಸ್, ಸಿನಿಮಾ ಇಸ್ ಎ ಬಿಸ್ನೆಸ್. ಆದ್ರೆ ಸಿನಿಮಾ ಬರೀ ಬಿಸ್ನೆಸ್ ಅಲ್ಲ, ಇದು ಕರ್ನಾಟಕನ ರೆಪ್ರೆಸೆಂಟ್ ಮಾಡುತ್ತೆ.